ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿಯ ನಟ ಡಿ ಬಾಸ್ ದರ್ಶನ್ ರವರು ಈಗ ಮೊಟ್ಟ ಮೊದಲ ಬಾರಿಗೆ ಗಾಯಕರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಅದು ಯಾವ ಚಿತ್ರ ಮತ್ತು ಆ ಚಿತ್ರದ ನಿರ್ದೇಶಕ ಹಾಗೂ ನಾಯಕ ನಟ ಯಾರು ಅನ್ನುವ ಸಂಪೂರ್ಣ ವಿವರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಅಪ್ಡೇಟ್ಸಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಖ್ಯಾತ ಸಂಭಾಷಣೆಕಾರ ಹಾಗೂ ನಿರ್ದೇಶಕ MS ರಮೇಶ್ ರವರ ಜೊತೆ ಈ ಹಿಂದೆ ನಮ್ಮ ಡಿ ಬಾಸ್ ದರ್ಶನ್ ರವರು ಧ್ರುವ ಹಾಗೂ ಸ್ವಾಮಿ ಎನ್ನುವ ಚಿತ್ರ ಮಾಡಿದ್ದರು. ಈಗ ಇದೇ MS ರಮೇಶ್ ರವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಒಟ್ಟಿಗೆ ದಶರಥ ಎನ್ನುವ ಚಿತ್ರ ಮಾಡುತ್ತಿದ್ದಾರೆ ಮತ್ತು ಆ ಚಿತ್ರದ ಹಾಡಿಗೋಸ್ಕರ ನಟ ದರ್ಶನ್ ರವರನ್ನು ಕೇಳಿಕೊಂಡಿದ್ದರು. ನಟ ದರ್ಶನ್ ರವರು ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರ ರವರ ಸ್ನೇಹ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಟ ರವಿಚಂದ್ರ ರವರು ಈ ಹಿಂದೆ ನಟ ದರ್ಶನ್ ರವರು ಅಭಿನಯಿಸಿದ ಐರಾವತ ಹಾಗೂ ಬುಲ್ಬುಲ್ ಚಿತ್ರಗಳಿಗೆ ಕ್ಲಾಪ್ ಮಾಡುವುದರ ಮೂಲಕ ಮುಹೂರ್ತ ಸಮಾರಂಭಕ್ಕೆ ಆಗಮಿಸುತ್ತಿದ್ದರು. ಅವರ ಮೇಲಿನ ಪ್ರೀತಿ ಹಾಗೂ MS ರಮೇಶ್ ರವರ ಮೇಲಿನ ಗೌರವಕ್ಕೆ ನಟ ದರ್ಶನ್ ರವರು ದಶರಥ ಚಿತ್ರಕ್ಕೆ ದನಿಯಾಗುತ್ತಿದ್ದಾರೆ ಮತ್ತು ನಟ ದರ್ಶನ್ ರವರ ಕರಿಯರ್ನಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ಹಾಡನ್ನು ಹಾಡುತ್ತಿದ್ದಾರೆ. ದಶರಥ ಚಿತ್ರದ ಮೂಲಕ ನಟ ದರ್ಶನ್ ರವರು ಹಿನ್ನೆಲೆ ಗಾಯಕರಾಗಿ ಪರಿಚಯವಾಗುತ್ತಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಈ ಕ್ಷಣದ ಸುದ್ದಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದಲ್ಲಿ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡಿ ಅಥವಾ ನೀವು ಕ್ರೇಜಿ ಸ್ಟಾರ್ ಅಭಿಮಾನಿಯಾಗಿದ್ದಲ್ಲಿ ಜೈ ಕ್ರೇಜಿ ಸ್ಟಾರ್ ಎಂದು ಕಮೆಂಟ್ ಮಾಡುವುದನ್ನು ಮರೆಯಲೇಬೇಡಿ. ಧನ್ಯವಾದಗಳು ಸ್ನೇಹಿತರೆ.